ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ಇನ್ನೇನು ಸುನಿಲ್ದು ರಜೆ ಕೂಡ ಮುಗಿತಾ ಬಂತು. ಇನ್ನು ಅವರು ಅಂದರೆ ಜಾಸ್ತಿ ದಿನ ರಜೆ ತಂದಿರಲಿಲ್ಲ. ಮೇನ್ ಅವ್ರು ಬಂದಿದ್ದೇನೆ ಪಾಪುಗೆ ಕಿವಿ ಚುಚ್ಚಿಸ್ಬೇಕು ಅನ್ನೋದಕ್ಕೋಸ್ಕರ ಬಂದಿರು. ಪಾಪುಗೆಲ್ಲ ಕಿವಿ ಎಲ್ಲ ಚುಚ್ಚಿಸಿ ಎಲ್ಲ ಆಯಿತು. ಮತ್ತು ಇನ್ನು ನಮ್ಮ ಅಕ್ಕನ ಮಗಂದು ಮದುವೆ ಕೂಡ ಇದೆ, ನೋಡಬೇಕು ಆ ಟೈಮ್ಗೆ ಏನಾದರೂ ಬರ್ತಾರೋ ಅಥವಾ ಏನಾದರೂ ಫ್ರೀ ಇದ್ದರೆ ಖಂಡಿತ ಬರ್ತಾರೆ. ಇಲ್ಲ ಅಂದರೆ ಇಲ್ಲ. ಏನೇನೊಂದು ತಿಂಗಳು ಅಷ್ಟೇ ಮದುವೆ ಇರೋದು, ಮದುವೆ ಏನು ಜಾಸ್ತಿ ಇಲ್ಲ. ಅಷ್ಟರಲ್ಲಿ ಏನಾದ್ರು ಮತ್ತೆ ಸುನಿಲ್ ಬಂದರೆ ಬಂದಂಗೆ, ಇಲ್ಲಾಂದರೆ ಇನ್ನು ಯಾವ ರಜೆ ಸಿಗುತ್ತೆ ಆಗ ಬರ್ತಾರೆ. ಇನ್ನು ಅವ್ರು ನಾಳೆ ಸುನಿಲ್ ಹೊರಡ್ತಾ ಇದ್ದಾರೆ ಇವತ್ತು. ಹಂಗಾಗಿ ನಮಗೂ ಕೂಡ ಅದು ಇದು ಸ್ವಲ್ಪ ಕೆಲಸಗಳು ಎಲ್ಲ ಸ್ಟಾರ್ಟ್. ಇನ್ನು ಈಗ ಒಂದು 4-5 ದಿನ, ಒಂದು ವಾರ ನಮಗೆ ಸ್ವಲ್ಪ ಮನೆ ಕೆಲಸ ಎಲ್ಲ ಕಡಿಮೆ ಆಗಿದ್ದು. ಮತ್ತು ಇವಾಗ ತೋಟ ಕೂಡ ನಾವೆಲ್ಲ ಮೊದಲೆಲ್ಲ ನಾವು 4-5 ವರ್ಷದಿಂದ ಬೇರೆಯವ್ರಿಗೆ ಮಾಡಲಿಕ್ಕೆ ಕೊಟ್ಬಿಟ್ಟಿದ್ದೋ, ನಮ್ಮದು ಜಮೀನಿದೆಯಲ್ಲ, ಹಾಗಾಗಿ ಅದನ್ನೆಲ್ಲ ಬೇರೆಯವ್ರಿಗೆ ಮಾಡೋಕೆ ಕೊಟ್ಟಿದ್ದು. ಈ ವರ್ಷದಿಂದ ಮತ್ತು ನಾವೇನೇ ಎಲ್ಲ ಸ್ವಲ್ಪ ಅಡಿಕೆ ಗಿಡ ಎಲ್ಲ ನೆಡಬೇಕು. ಮತ್ತು ಕೆರೆದು ಗೋಡ್ ಮಣ್ಣು ಬರುತ್ತಲ್ಲ, ಅದನ್ನೆಲ್ಲ ಜಮೀನಿಗೆ ಓಡಿಸ್ಬೇಕು, ಎಲ್ಲ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ನಾಳೆದಿಂದ ಇನ್ನು ಸುನಿಲ್ ಆ ಕಡೆ ಹೋದ್ಮೇಲೆ ಇನ್ನು ಕೆಲಸ ಇಲ್ಲಿ 2 ಕಡೆ, ಮನೆ ಕಡೆ ಒಂದು ಕೆಲಸ, ತೋಟದ ಕಡೆ ಕೆಲಸ ಎಲ್ಲ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಓಡಾಡ್ಕೊಂಡೆಲ್ಲ ಮಾಡಿಸ್ಬೇಕಾಗತ್ತೆ. ಇನ್ನಂತೂ ಫುಲ್ಲು ಕೆಲಸಪ್ಪ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಹಾಯ್ ಪರಮ್. ಯಾಕೋ ಪರಮ್ ಬೇಬಿಗೆ ಕಣ್ಣೆಲ್ಲ ಫುಲ್ ಸ್ವಲ್ಪ ಕೆಂಪಾದಂಗೆ ಆಗಿದೆ. ಕಣ್ಣು ಜೀಬ್ರೆ ಎಲ್ಲ ಬಂದುಬಿಟ್ಟಿತ್ತಂತೆ ರಾತ್ರಿ ಮಲಗಿದ್ದು ಹೇಳ್ಬೇಕಾದ್ರೆ. ಏನಾಯಿತು ಅಂತ ಗೊತ್ತಿಲ್ಲ. ಹೀಟ್ ಜಾಸ್ತಿ ಆಗಿದೆ ನನಗೆ. ಡೈಲಿ ಎಣ್ಣೆ ತಲೆಗೆ ಹಾಕ್ತಾಯಿರ್ತೀವಿ. ಇವಾಗೆಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ಕೊಬ್ಬರಿ ಎಣ್ಣೆ ನೈಟೆಲ್ಲ ಹಾಕ್ತಾಯಿರ್ತೀವಿ. ಅದು ಯಾರದು? ಮಾಮ ಬಂತು. ಮಾಮ ಬಂತು. ಹಾಂ, ಮಾಮ ಬಂತು. ಸುನಿಲ್ಗೋಸ್ಕರ ಕಬಾಬ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಫಿಶ್ ಕಬಾಬು ಸುನಿಲ್ಗೆ ನಿಜ ಫೇವ್ರೇಟ್. ಫಿಶ್ ಅಂತಂದರೆ ತುಂಬಾ ಇಷ್ಟಪಟ್ಟು ತಿನ್ನೋದು. ಫಿಶ್ ಅವ್ರಿಗೆ ಅದು ಫಿಶ್ ಸಾಂಬಾರಿಗಿಂತ ಕಬಾಬ್ ಫ್ರೈ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ತಂದಿದ್ದಾರೆ. ಕಬಾಬ್ಗೆಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಮತ್ತು ಮಟನ್ ಗ್ರೇವಿ ಕೂಡ ರೆಡಿ ಆಗ್ತಿದೆ. ಇನ್ನು ಅದಕ್ಕೆ ಕುಷ್ಕ ರೈಸ್ ಕೇಳಿದ್ದಾರೆ ಅವರು. ಕುಷ್ಕ ಬಿರಿಯಾನಿ ಮಾಡ್ತೀನಿ ಅಂದರೆ, ಇಲ್ಲ ಕುಷ್ಕ ರೈಸ್ ಮಾಡಿಬಿಟ್ಟು ಮಟನ್ ಗ್ರೇವಿ ಮಾಡಿ ಅಂದರು. ಹಂಗೆ ಮಾಡೋಣ ಅಂತ. ಚೆನ್ನಾಗಿ ಬರ್ತಿದೆ ಕಣೆ. ಕತ್ಲೆ ಇದೆ. ಇಲ್ಲ ಏನು ಕಪ್ಪು ಕಾಣಿಸ್ತಿಲ್ಲ. ಓಕೆ, ಅದು ಕೇಳ್ತೀನಿ. ಕೇಳ್ಕೊಳ್ಕೊ ಬಾ. ಈಗ ಜಸ್ಟ್ ಈಗ ತಾನೇ ಬಂದದ್ದವರು ಕೀ ಯಾಕೆ ಹುಡುಕ್ತಾ ಇದ್ದಾರೆ. ಶೈಲು ಒಂದು ಪ್ರಮೋಷನ್ ಇದೆ, ಹಾಗಾಗಿ ಬೇಗ ಹೋಗಿ ಮುಗಿಸ್ಕೊಂಡು ಬನ್ನಿ ಅಡುಗೆ ಆಗೋಷ್ಟರಲ್ಲಿ ಅಂತ ಕಳಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಒಂದು ಕೀ ಕತೆ ತುಂಬ ಚೆನ್ನಾಗಿ ನಡೆಯುತ್ತೆ. ಈಗ ಜಸ್ಟ್ ಇವಾಗ ತಾನೇ ಬಂದಿದ್ದಾರೆ, ಕೀ ಸಿಗ್ತಾಯಿಲ್ಲ ಅಷ್ಟೇ, ಹುಡುಕಾಡ್ತಾಯಿದ್ದಾರೆ. ಬೇಗಲ್ಲ ಏನಾದರೂ ಇಟ್ಟಿರ್ತಾರೆ ಅವರು. ಎಲ್ಲಿಂದ ಗ್ಲಾಸ್ ಇದೆ ಇದ್ರೊಳಗಡೆ, ಕೀ ಇಲ್ಲ. ಹುಡುಕೊಂಡು ಬರ್ತಾರೆ ಇಬ್ಬರು ನಿಧಾನದಲ್ಲಿ. ತುಂಬ ಸಿಂಪಲಾಗಿ ಈಸಿಯಾಗಿದೆ ಅಂತ. ಬಿಸಿಲು ಪುಟ ಬೈಕಲ್ಲ. ಯಾಕೆ ಕೊಡ್ತೀನಿ ಬಿಡೆ. ಎಲ್ಲಿದೆ? ಹಾಂ, ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಮಾಡ್ಕೊತಿದ್ರಿ ಇಬ್ರು? ಇಷ್ಟ ಆತದ್ರವಾಗಿ ಮಗ ಎದ್ಬಿಡ್ತಾನೆ ಅಂತ. ಬಾಯ್, ಹುಷಾರ್. ಇದು ನೋಡಿ ಸುನಿಲ್ ಕಬಾಬ್ಗೆ ಅಂತೇಳಿ ಫಿಶ್ ಕಟ್ ಮಾಡಿಸ್ಕೊಂಡಿದ್ದೀರಲ್ವ, ಅದರಲ್ಲಿ ತಲೆ ಇತ್ತು ನೋಡಿ, ಒಂದು ಅಪ್ಪು ತಲೆ, ಕಾಟ್ಲ ಮೀನ್ದಲ್ವ. ಹಾಗಾಗಿ ನನಗೆ ಫಿಶ್ ಸಾಂಬಾರು ಅಂದರೆ ತುಂಬ ಇಷ್ಟ. ಹಾಗಾಗಿ ನನಗೂ ಕೂಡ ಸ್ಪೆಷಲಾಗಿ ಬೇರೆಯೇ ಮಾಡ್ಕೊಳ್ತಿದ್ದೆ. ಅದ್ರ ಜೊತೆ ಒಂದು 4-5 ಪೀಸ್ ಕಬಾಬು ಕಟ್ ಮಾಡಿಸಿರೋದನ್ನೇ ಹಾಕ್ಕೊಳ್ತಾಯಿದ್ದೀನಿ. ನಾನು ನಿಜ ಮಟನ್ ಮಾಡಲಿ ಏನೇ ಮಾಡಲಿ ಫಿಶ್ ಸಾಂಬಾರು ಇಷ್ಟಪಡೋ ಥರ ನಾನು ಯಾವುದೂ ಇಷ್ಟಪಟ್ಟು ತಿನ್ನೋದಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ನೋಡಿ ಸ್ವಲ್ಪನೇ ಸಾಂಬಾರು ಮಾಡ್ಕೊಂಡಿದ್ದೀನಿ. ಇವಾಗ ಇದು ಮುಚ್ಚಿಟ್ಬಿಟ್ರೆ ಕ್ಲೀನಾಗಿ ಬೇಯುತ್ತೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನೇ ಸಾಂಬಾರು ಮಾಡಿದ್ದೀನಿ. ಇನ್ನು ಯಾರಿಗೂ ಇಷ್ಟ ಇಲ್ಲ ಫಿಶ್ ಸಾಂಬಾರು ಅಂದರೆ. ನಮ್ಮಲ್ಲಿ ಸುನಿಲ್ ತಿಂತಾರೆ, ಅಂದರೆ ಅವ್ರಿಗೆ ಮಟನ್ ಎಲ್ಲ ಇದೆಯಲ್ಲ ತಿಂತೀನಿ ಅಂದರೆ ಅವರು ಸ್ವಲ್ಪ ತಿನ್ನಲಿ. ಇದು ಮುಚ್ಚಿಟ್ಬಿಟ್ರೆ ಬೇಯ್ಕೊಳುತ್ತೆ. ಮತ್ತು ಇಲ್ಲಿ ಒಂದು ಕುಷ್ಕ ಕೂಡ ರೆಡಿ ನೋಡಿ. ಸುನಿಲ್ ಫೇವ್ರೇಟ್ ಕುಷ್ಕ. ಸುನಿಲ್ಗಂತಲ್ಲ ನಮ್ಮಲ್ಲಿ ಎಲ್ರಿಗೂ ಕೂಡ ಇಷ್ಟ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಸಿಂಪಲಾಗಿ ಕುಷ್ಕ ಮಾಡ್ಕೊಬಿಟ್ರೆ ಮಟನ್ ಗ್ರೇವಿಗೆ ತುಂಬಾ ಚೆನ್ನಾಗಿರುತ್ತೆ. ಮಟನ್ ಗ್ರೇವಿ, ಚಿಕನ್ ಗ್ರೇವಿಗೆಲ್ಲಕ್ಕೂ. ಮತ್ತು ಹಾಗೆಯೇ ಮಟನ್ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಆರಲಿ ಅಂದ್ಬಿಟ್ಟು ನಾನೇ ತೆಗ್ದಿದ್ದೀನಿ. ಎಳೆ ಮಟನ್ಗೋದಕ್ಕೂ ಎಲ್ಲ ಕರ್ಗೋಗ್ಬಿಡುತ್ತೆ. ಚೆನ್ನಾಗಿರುತ್ತೆ. 800 ರೂಪಾಯಿ ಮಟನ್ ಇದು, ಅಂದರೆ ಬಿಸಿ ಇದೆ. ತೋರಿಸ್ತೀನಿ. ಮಟನ್ ಕೂಡ ರೆಡಿ.
ಇನ್ನೇನಿಲ್ಲ. ಇವಾಗ ಸ್ವಲ್ಪ ಕಬಾಬ್ಗೆ ಖಾರ ರುಬ್ಕೊತು ಅಂದರೆ ಮುಗೀತು. ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಚಟ್ನಿ ಬೇಕಲ್ಲ ಸೈಡ್ಗೆ. ಯಾಕೋ ಫೋಟೋ ತೆಗೆದಿದ್ದಾನ. ಬುಜ್ಜಿ ಅಂತೂ ಹತ್ತದ್ದು ಚೆನ್ನಾಗಿ ಅವರಪ್ಪ ಹೋಗ್ತಾರೆ ಡ್ಯೂಟಿಗೆ ಅಂತ ಹೇಳ್ಬಿಟ್ಟು ಅದು ರಾತ್ರಿಯಿಂದನೇ ಹತ್ತಿದ್ದಾನೆ. ನಾನು ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಅದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತೇ ಸುನೀಲ್ ಕೂಡ ಹೋಗೋದು. ಬಿಡು ಬುಜ್ಜಿಮಾ. ಬುಜ್ಜಿಗೆ ಏನಾಯ್ತು ಗೊತ್ತಿಲ್ಲ, ಒಬ್ಬರಿಗೊಬ್ಬರೇ ಮಲ್ಕೊಂಡು ರೂಮಲ್ಲೆಲ್ಲ ಅಳ್ತಿದ್ದೆ. ಏನಕ್ಕೆ ಪಳ್ತಿದ್ದೆ ಬುಜ್ಜಿ ರಾತ್ರಿ ನೀನು? ತರಲೆ ಮಾಡಿದ್ದ ನೋಡ್ಬಿಟ್ಟು ಅನ್ಕೊಂಡೆ ನಾನು. ಬಂದಿಲ್ಲ 5 ನಿಮಿಷ ಹತ್ಕೊಂಡು ಮಲ್ಗಿದ. ನನ್ನ ಪರಮ್ನ ಮಲ್ಸೋ ಹುಡ್ಗನು. ನಾನು ಆಮೇಲೆ ಏನಾಯ್ತು ಬುಜ್ಜಿ ಅಂದ್ರೆ ಹೇಳ್ತಾನೆ ಇಲ್ಲ. ಪಪ್ಪ ಹೊಡಿತಾ ಅಮ್ಮಮ್ಮ ಬೈತಾ ಅಂದ್ರೆ ಪಪ್ಪು ಹೋಗ್ತಿದ್ರು ತಳ್ತಿದ್ದಾನೆ ಅವ್ನು ತಂಗೇನೆ. ಇನ್ನು ಅವ್ರ ಅಪ್ಪ ಹೋದ್ಮೇಲೆ ಒಂದು ವಾರ 15 ದಿನ ಮಾಮೂಲಿ ಅದನ್ನೇ ತೆಗಿತಾನೆ. ಅವ್ರ ಅಪ್ಪ ನೆನೆಸ್ಕೊಂಡಾಗೆಲ್ಲ ಅವನು ಅವಾಗ ಅಳ್ತಾ ಇರ್ತಾನೆ. ಅವ್ನಿಗೆ ಇದ್ದರೆ ಅವ್ನಿಗೆ ತಿಳುವಳಿಕೆ ಇದೆಯಲ್ಲ. ಇವಾಗ ಅವ್ನಿಗೆ 6 ವರ್ಷ ಆಗಕ್ಕೆ ಬಂತು, ಬುಜ್ಜಿಗೆ 6 ವರ್ಷ. ಹಂಗಾಗಿ ಅವ್ನಿಗೆ ಅವ್ರ ಅಪ್ಪ ಇಲ್ಲೇ ಇರಬೇಕು, ಮಕ್ಕಳು ಪ್ರತಿಯೊಬ್ಬ ಮಕ್ಳಿಗೂ ಅವ್ರ ತಂದೆ ಹತ್ತಿರದಲ್ಲೇ ಇರಬೇಕು ಅನ್ನೋ ಆಸೆ ಇದ್ದೇ ಇರುತ್ತಲ್ವ. ಒಂದಿನ ಕಾಣಲಿಲ್ಲ ಅಂದರೂ ಅಳ್ತಾ ಇರ್ತವೆ ಮಕ್ಕಳುಗಳು. ಅದರಲ್ಲಿ ಇವರು 6 ತಿಂಗಳು 3 ತಿಂಗಳು ಬಿಟ್ಟಿರಬೇಕು. ಅದ್ರ ಮಕ್ಳಿಗೆ ತುಂಬಾ ಬೇಜಾರಾಗುತ್ತಲ್ವ. ಹಾಗೆ ಇನ್ನೂ ಪರಾಮ ಗೊತ್ತಿಲ್ಲ ಬಿಡಿ, ಅವ್ನಿಗೆ ಗೊತ್ತಾಗೋದಿಲ್ಲ. ಅವ್ರ ಅಮ್ಮ ಬೇಕು ಅನ್ನೋ ಅಷ್ಟೇ. ಇವಾಗ ಇವನಿಗಂತ ಅವ್ರ ಅಪ್ಪ ಬೇಕೇ ಬೇಕು. ಶೈಲಿಗೆ ರೆಡಿ ಆಗ್ತಿದ್ದಾಳೆ. ಸುನಿಲ್ ತಿಂಡಿ ಮಾಡ್ತಾಯಿದ್ದಾರೆ ಈಚೆ. ಈಗ ಸ್ವಲ್ಪ ಅವ್ರಿಗೆ ರವೆ ಉಂಡೆ ಅದೆಲ್ಲ ಮಾಡಿಕೊಡ್ಬೇಕು. ಕಡ್ಲೆಪುರಿ ಒಗ್ಗರಣೆ ಎಲ್ಲ ಮಾಡಿ ತುಂಬ ಕೆಲಸಗಳಿದೆ. ಬನ್ನಿ. ಇವು ನೋಡಿ ಹೆಂಗೆ ನೋಡ್ತಿದ್ದೀನಿ. ಏನಾಯ್ತವ ಸಿಕ್ಕಾಬಿಟ್ಟೆ ಶೆಕೆಯಲ್ಲಿ ಬೆಳಗ್ಗೆ ತಣ್ಣೀರು ಸ್ನಾನ ಮಾಡ್ತಿದ್ದೀನಿ ಇವತ್ತು. ಬಿಡೋ ಬುಜ್ಜಿ. ಏನಕ್ಕಪ್ಪ ಡಾಕ್ಟರ್ ಕಿಟ್ ತಗೊಂಡು ಹೋಗ್ತಿದ್ಯಾ? ಹಾಂ ಪುಟ್ಟ, ಗೊತ್ತಿಲ್ಲದೆ ಡಾಕ್ಟರ್ ಕಿಟ್ ಕೊಡ್ತಿದ್ದೇನೆ. ನೀನು ಡಾಕ್ಟರಾ? ಡಾಕ್ಟರ್ ಹೆಸರು ಖುಷ್ಗೌಡ. ಡಾಕ್ಟರ್ ಖುಷ್ಗೌಡ್ರೆ ನೀವು ಪಕ್ಕ ಡಾಕ್ಟರ್ ಆಗ್ತೀರಾ? ಡಾಕ್ಟರ್ ಹಾಂ. ಓಹೋ, ಅಪ್ಪನ ಮುದ್ದಿನ ಮಗನೇ ಸೋಲ್ಜರ್ ಸನ್ನು ಮತ್ತೆ ಸೋಲ್ಜರ್ ಆಗ್ತಾರಂತೆ. ಸರ್ ನೀವೇನಾಗ್ತೀರಾ ಗೌಡ್ರೆ? ಪರಿ ಗೌಡ್ರೆ? ಹಾಂ, ಹೌದಾ ಹಾಂ, ಓಕೆ ಸರಿ. ಓಕೆ ಡಾಕ್ಟರ್ ಬಾಯ್. ಸ್ಕೂಲ್ಗೆ ಅವ್ನಿಗೆ ಡಾಕ್ಟರ್ ಕಿಟ್ಟು ಏನೋ ಇದೆ ಅವ್ನಿಗೆ ಇವತ್ತು ತಗೊಂಡೋಗಿದ್ದು. ಬನ್ನಿ. ಏ ಬುಜ್ಜಿ ಬಾಯ್ಲಿ. ಏನು ಪರು ಪುಟ ಅಳ್ತವ್ರೆ, ಎಲ್ಲ ಹೋಯ್ತವ್ರೆ ಎಲ್ಲೋ ಅನ್ಕೊಂಡು ನೀವೆಲ್ಲ ಸುನ್ನಿ ಬಟ್ಟೆ ಹಾಕೊಂಡು ನೋಡಲಿ ನೋಡಲಿ ಎದ್ದು ನಿಂತ್ಕತ್ತ. ಬಾಯ್. ನೀನು ಪಪ್ಪನ ಜೊತೆ ಹೋದೆಯಾ? ನೀನು ಪಪ್ಪನ ಜೊತೆ ಹೋಗ್ತೀಯಾ? ಹೋಗ್ಬಾ, ಹೋಗಿ. ನೀನು ಆರ್ಮಿ ಡ್ಯೂಟಿಗೆ ಹೋಗಿದ್ದು ಬಾ. ಅವನಿಗೆ ಖುಷಿ ಆಯ್ತು. ಯಾಕೆ ಹೇಳ್ಬಿಟ್ಟ? ಈಗ ನಮ್ಮಪ್ಪ ಬಟ್ಟೆ ಹಾಕಂದಲ್ಲ ಈಗ ನಾನು ಕರ್ಕೊಂಡೋಯ್ತು ಅಂತ. ಬಾಯ್. ಹೋಗು ನಿಮ್ಮ ಪಪ್ಪನ ಜೊತೆ ಇದ್ದು ಬರೋ. ಒಂದು 6 ತಿಂಗಳು ಡ್ಯೂಟಿ ಮಾಡ್ಕೊಂಡು ಬರೋಗಿ. ಎಲ್ಲ 4 ಜನ ಹೋದ್ರೆ ಒಬ್ಬೊಬ್ರು ಹೋಗ್ಬಿಡಿ. 4 ಜನ ಹೋಗಿ. ಬಾಯ್ ಪರು. ಹ್ಞೂ 4 ಜನ ಇರೋದು ಕಣ. ಹೋಗಿದ್ದು ಬರೋಗಿ ಆಯ್ತಲ್ಲ. ಕೂತ್ಕೊಂಡ್ರೆ ಅಳ್ತವ್ರೆ ಅವನು. ಇಲ್ಲ ನಾನು ಕರ್ಕೊಳ್ಳಲ್ಲ. ನಾವು ಕರ್ಕೊಬಿಡ್ತೀವಿ. ಅವ್ರ ಅಪ್ಪ ರೆಡಿಯಾಗಿದ್ದಾರೆ, ಎಲ್ಲೋ ಹೋಗ್ತಾ ಇದ್ದಾರೆ ಅನ್ನಂಗೆ ಆಗಿದೆ ಅವನಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ. ಅಲ್ಲಿ ನಿಂತ್ಕೊಂಡ್ರೆ ಇರೋದು. ನನ್ನ ನೋಡ್ಕೆ ನಗ್ತಾರ ಪುಟ. ಪಪ್ಪನ ಹತ್ರ ಹೋಗಿದ್ದೀನಿ, ನಾವು ಹೋಯ್ತೀವಿ ಅಂತ ನಗ್ತಾ ಇರೋದಕ್ಕೆ ಅವನ್ನೆಲ್ಲ ಕರ್ಕೊಯ್ತಾರೆ ಅಂತ. ಅಯ್ಯೋ ಸುವಿ ತಗೊಬಿಟ್ರ ಪುಟ. ಇವು ಹಾಕು ಹೋಗ. ಈಗ ಬುಜ್ಜಿ ಸ್ಕೂಲ್ಗೆ. ಬುಜ್ಜಿ ಯಾಕೆ ಈ ಖರ್ಚಿಪಿಲ್ಲಿಟ್ಟಿದ್ಯಾ? ಮತ್ತೆ ಒಂದು ಶೂ ಎಲ್ಲ ತೊಳಿಬೇಕು ಪುಟ ಬುಜ್ಜಿ. ಏಯ್ ನಮ್ದೇನೆ ಇಲ್ಲಿ ತಂದೆ ಅಷ್ಟು ಬಿಟ್ಟು ಯಾರೋ ಒಣಗಾಕಿರೋದು. ಏನು ಮಣ್ಣೆಲ್ಲ ಶೂ ಒರೆಸಿರ್ಬೋದು, ಇದರಲ್ಲಿ ಸುನಿ ಒರೆಸಿರ್ಬೋದು. ನಂಗೆ ಅದ ಶೂಗಳ
ಅನ್ಸುತ್ತೆ ಏನ ಸಾಕ್ಸು ವಾಶ್ ಹಾಕ್ಸಿ ಇಲ್ಲಿ ಇಟ್ಕೊಳ್ಳಿ. ಇನ್ನ ನೀವೇ ಹಾಕೊಂಡು ಬಿಚ್ಚಿರ್ತೀರ ಇಷ್ಟು ಹಾಕಿದ್ರು ಇಷ್ಟು ಹಾಕೊಂಡು ನೋಡು ಹೇಳ್ತಾವ್ರೆ ನಿಮ್ಮಪ್ಪ ನಿಮ್ಮಮ್ಮ ನೀವು ಅಣ್ಣ 3 ಜನ ಸೇರ್ಕೊಂಡು ಅವ್ರು ಇದಕ್ಕೆ ನೀನು ಸೇರ್ಕತ್ತೀಯಲ್ಲ ಮುಂದಿನ ವರ್ಷದಿಂದ ಪಾಪ ಹೋಗ್ಬೇಡ ಅಂದ್ಕೊಂಡು ಹ್ಞೂ 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 ಪಾಪ ಡ್ಯೂಟಿಗೆ ಹೋಗ್ತದೆ ನನಗೆ ಗೊತ್ತಿಲ್ಲ ಪರ ನಿಂಗೆ ಪರ ಬಾ ಪರು ಪಾಪ ಡ್ಯೂಟಿಗೆ ಹೋಗ್ತದೆ ಅವನು ಹೇಳ್ತಾ ಇದ್ದಾನೆ ಈಗ ಅವನು ಒಬ್ಬನೇ ಕೂತ್ಗಾರು ಬಾ ಬಾ ಅಳಬಾರ್ದು ಬಾ ನಿಮ್ಮ ಪಪ್ಪ ಬರ್ತಾರೆ ಬಾ ಇವ್ನು ನೋಡಿ ಇವನಿಗೆ ಬಾ ಅಳಬಾರ್ದು ಬಾ ಬಾ ಬರಕ್ ಬಾಯಿ ಪಪ್ಪ ಹಂಗೆಲ್ಲ ಹೇಳ್ತಾರೆ ಆ ಮಕ್ಕಳು ಬಾಯಿ ಮಾಡ್ಕೊಳಕ್ಕೆ ಸಿಗ ಹಂಗಾರೆ ಯಾರೋ ಬರ್ತಾರೆ ಇನ್ನೂ ಯಾರ್ಯಾರು ಬರ್ತಾರೆ ಈಗ ಅಪ್ಪ ಎಲ್ಲ ಹೋಗೋರೆ ಮೈಸೂರಿಗೆ ಹಾಂ ಆಟ ಬಂತಾ ಅಲ್ಲಿ ನೋಡು ಬುಜ್ಜಿ ಬುಜ್ಜು ಅಲ್ಲ ಅಲ್ಲಿ ನೋಡು ಹೋಗೋ ಟೈಮಿಗೆ ಕರೆಕ್ಟಾಗಿ ಬಂದ್ರು ಅವರು ಇದೆಯಾ ಆಟ ಇದೆಯಾ ಹಾಂ ಬರಲಿ ಪರು ಪಪ್ಪ ಡ್ಯೂಟಿಗೆ ಹೋಗ್ತಿದ್ದೆ ಗೊತ್ತಾ ನಿನಗೆ ಡ್ಯೂಟಿಗೆ ಹೋಗ್ತಿದ್ದೆ ಅಂದರೆ ಹಾಂ ಹಲೋ ಹಲೋ ಅಳೋದು ನಿಲ್ಸು ಬುಜ್ಜಿ ಅಳ್ಬಾರ್ದು ಪಪ್ಪನ ಬಾಯಿ ಮಾಡಿ ಕಳಿಸ್ಬೇಕು ತಾನೆ ಹಾಂ ಹೋಗಿ ಬನ್ನಿ ಅಂತ ಅಯ್ಯೋ ಅಳ್ಬಾರ್ದು ಖುಷಿಯಿಂದ ಕಳಿಸ್ಬೇಕು ತಾನೆ ನೀನು ಬನ್ನಿ ಈಗ ನೋಡಿ ಪರಮ್ಮ ಅಳ್ತಾನೆ ನೀನು ನೋಡ್ಕೊಂಡು ಅಳಬಾರ್ದು ಬಾ ಅಳ್ತಾನರಪ್ಪ ಹೋಯ್ತವ್ರೆ ಅಂತ ನೀನು ಬೈ ನೋಡು ಪಪ್ಪಂಗೆ ಅಳ್ಬಾರ್ದು ತಾನೆ ಅವ್ನು ನೋಡಿ ಹೆಂಗೆ ಅಳ್ತಾ ಇದ್ದಾನ ಕೊಡಿ ಅವನ್ನ ಕೊಟ್ಬಿಡಿ ಸರಿ ಗಣಪ ಆಯಿತು ಹುಷಾರು ಇರು ಬರ್ತೀನಿ ಅವನು ಅಳೋದು ಅವನು ಎತ್ಕೋಬೇಕು ಇವ್ನು ನೋಡ್ತಾವನೆ ಪುಟ ಇಲ್ಲಿ ಸರಿ ಲೇಟ್ ಆಗುತ್ತೆ ಹುಷಾರಾಯಿತು ಹಾಂ ಕಳಿಸ್ಬಿಟ್ಟು ಹಾಂ ಹೋಗ್ಕೊ ಬನ್ನಿ ಬನ್ನಿ